ಹಣ ಪಡೆದು ಹಜ್ ಯಾತ್ರಿಕರಿಗೆ ಆಹಾರ ನೀಡದೆ ವಂಚನೆ ಆರೋಪ. ದಕ್ಷಿಣ ಕನ್ನಡ ಜಿಲ್ಲೆಯ 1000ಕ್ಕೂ ಅಧಿಕ ಮಂದಿ ಆಹಾರಕ್ಕಾಗಿ ಅಲೆದಾಟ. ಇದಕ್ಕೂ ನಮಗೂ ಸಂಬಂಧವಿಲ್ಲ. ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಮೊಹಮ್ಮದ್ ಹನೀಫ್ ಹಾಜಿ ಸ್ಪಷ್ಟನೆ. ಹಜ್ ಕಮಿಟಿಯ ಮೂಲಕ ಪವಿತ್ರ ಹಜ್ ಯಾತ್ರೆಗೆ ತೆರಳಿದ ದಕ್ಷಿಣ ಕನ್ನಡ ಜಿಲ್ಲೆಯ 1000ಕ್ಕೂ ಅಧಿಕ ಮಂದಿಗೆ ಹಜ್ ಉಮ್ರಾ ಟೂರ್ ಸಂಸ್ಥೆಯೊಂದು ಹಣ ಪಡೆದು ಸಕಾಲಕ್ಕೆ ಆಹಾರ ನೀಡದೆ ವಂಚಿಸಿರುವ ಗಂಭೀರ ಆರೋಪ ಕೇಳಿಬಂದಿದೆ. ಹಲವು ಪ್ರಮುಖ ಸಂಘಟನೆಗಳಲ್ಲಿ ಸಕ್ರಿಯವಾಗಿರುವ ವ್ಯಕ್ತಿಯೊಬ್ಬರು ಈ ವಂಚನೆಯ ಹಿಂದೆ ಇದ್ದಾರೆ ಎಂದು ಹೇಳಲಾಗುತ್ತಿದ್ದು, ಹಜ್ಜಾಜಿಗಳ ನೋವಿನಿಂದ ಕೂಡಿದ ಧ್ವನಿ ಸಂದೇಶಗಳು ಮತ್ತು ವಿಡಿಯೋಗಳು ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿವೆ. ಪ್ರಸಕ್ತ ಸಾಲಿನ ಹಜ್ ಯಾತ್ರೆಗೆ ಸಿದ್ಧತೆ ನಡೆಸುತ್ತಿರುವ ವೇಳೆ ಸದ್ರಿ ವ್ಯಕ್ತಿಯು ವಾಟ್ಸ್ಆಪ್ ಗ್ರೂಪ್ ಒಂದನ್ನ ರಚಿಸಿ ಹಜ್ ಉಮ್ರಾ ಟೂರ್ ಸಂಸ್ಥೆಯೊಂದರಿಂದ ಹಜ್ ಕಮಿಟಿ ಮೂಲಕ ಹೋಗುವ ಯಾತ್ರಿಕರಿಗೆ ಊಟದ ವ್ಯವಸ್ಥೆ ಕಲ್ಪಿಸುವುದಾಗಿ ಹೇಳಿ ಪ್ರತಿಯೊಬ್ಬರಿಂದಲೂ 22,000 ರೂಪಾಯಿ ಮುಂಗಡವಾಗಿ ಪಡೆದುಕೊಂಡಿದ್ದರು ಎನ್ನಲಾಗಿದೆ. ಆದರೆ ಯಾತ್ರಿಕರಿಗೆ ಮಕ್ಕಾದಲ್ಲಿ ಸಕಾಲಕ್ಕೆ ಊಟದ ವ್ಯವಸ್ಥೆ ಮಾಡದೆ ಸದ್ರಿ ವ್ಯಕ್ತಿಯು ವಂಚಿಸಿದ್ದಾರೆ ಎಂಬ ಆರೋಪ ಕೇಳಿ ಬಂದಿದೆ. പിന്നെ ഞങ്ങൾ മുന്നേ ഫുഡ് ഇട്ടിട്ടിരുന്നല്ലേ, അപ്പൊ നാളെ ഇൻഷാല്ലാ എത്തീം ഖാനിൽ ഞങ്ങൾ എൻട്രി ആക്കട ആർക്കെല്ലാം ഫുഡ് വേണം അതിനാലെ പേയ്മെന്റ് അവിടെ നിങ്ങൾ ಹಾಕೋನು. ಕ್ಯಾಶ್ ಹೆಂಗೆ ಬಾರಿ ನಲ್ಲೆ പിന്നെ ಪಾರ್ಟಿ ಅವಿಡೆಗೆ ನಾಳೆ ಬಂದು ಎಂದಿನ നിങ്ങൾ ಡೈರೆಕ್ಟ್ ಆಯ್ತು ಮುಂಡ ಏದಂಗಿದ್ರೆ ಜವಾಬ್ದಾರಿ ನಂಗೆ ಅರ್ಥೋಳ್ರ ತೊಂದರೆ ಇಲ್ಲ. അപ്പോൾ മക്കത്തുള്ളൂ മദ്യത്തുള്ളൂ രണ്ട് പക്ക 30 നാളുണ്ട് 15 നാളുണ്ട്. ഏത് വേണം നിങ്ങൾ ഇതാക്കുക. പിന്നെ ഇത് ലൈസൻസ് ആലെ ഇതാക്കಡೆ ಕ್ಯಾಟ್ರಿಂಗ್ ಲೈಸೆನ್ಸ್ ಇನ್ನಂಗಮೆ ಹಾಕಡೆ ಸೌದಿ ಗವರ್ಮೆಂಟ್ ಅಪ್ರೂವಲ್ ಇನ್ನೇ ಹಂಗಮೆ ಅಪ್ಪ ನಿಂಗೊಂದು ಇದಾಕೊಂಡಿಲ್ಲ. ನಮ್ಮದು ಸೌದಿ ಸರ್ಕಾರದಿಂದಲೇ ಲೈಸೆನ್ಸ್ ಹೊಂದಿರುವ ಕ್ಯಾಟರಿಂಗ್ ಆಗಿದೆ. ನಿಮಗೆ ಕ್ಲಬ್ದ ಸಮಯಕ್ಕೆ ಆಹಾರದ ವ್ಯವಸ್ಥೆ ಕಲ್ಪಿಸಲಾಗುವುದು. ಅಲ್ಲಿ ಯಾವುದೇ ಸಮಸ್ಯೆ ಆಗದಂತೆ ನೋಡಿಕೊಳ್ಳುತ್ತೇವೆ ಎಂದು ಸದ್ರಿ ವ್ಯಕ್ತಿ ಹೇಳಿಕೊಂಡಿದ್ದಾರೆ ಎಂದು ಹೇಳಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಸುಮಾರು 1300ಕ್ಕೂ ಅಧಿಕ ಮಂದಿ ಹಜ್ ಕಮಿಟಿ ಮೂಲಕ ಹಜ್ ಯಾತ್ರೆ ಕೈಗೊಂಡಿದ್ದು, ಈ ವ್ಯಕ್ತಿಯ ಮಾತು ನಂಬಿ 22,000 ರೂಪಾಯಿ ಪಾವತಿಸಿ ಬಂದ ನಮಗೆ ಈವರೆಗೆ ಸರಿಯಾದ ಆಹಾರ ಸಿಗಲೇ ಇಲ್ಲ. ಪ್ರಶ್ನಿಸಿದ್ರೆ ಸರಿಯಾಗಿ ಸ್ಪಂದಿಸಲಿಲ್ಲ. ನಾವೀಗ ಉಪಾಯವಿಲ್ಲದೆ ಬೇರೆ ಕಡೆ ಹೋಗಿ ಆಹಾರಕ್ಕಾಗಿ ಸರದಿ ಸಾಲಿನಲ್ಲಿ ನಿಲ್ಲುವಂತಾಗಿದೆ ಎಂದು ಕೆಲವು ಹಜ್ಜಾಜಿಗಳು ಅದೇ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಅಸಮಾಧಾನ ವ್ಯಕ್ತಪಡಿಸಿದ್ದರು. ಹಜ್ ಯಾತ್ರಿಕರ ಸೇವೆಯ ಹೆಸರಿನಲ್ಲಿ ಹಣ ವಸೂಲಿ ಮಾಡಿ ನಮ್ಮನ್ನ ವಂಚಿಸಿದ್ದಾರೆ ಎಂದು ಹಜ್ಜಾಜಿಗಳು ಆರೋಪಿಸಿದ್ದಾರೆ. ಇದರ ಧ್ವನಿ ಸಂದೇಶ ಮತ್ತು ವಿಡಿಯೋ ವೈರಲ್ ಆಗುತ್ತಲೇ ಇದೀಗ ವಾಟ್ಸ್ಆಪ್ ಗ್ರೂಪ್ ಅನ್ನ ಅಡ್ಮಿನ್ ಓನ್ಲಿ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಇದಕ್ಕೂ ನಮಗೂ ಸಂಬಂಧವಿಲ್ಲ. ಮೊಹಮ್ಮದ್ ಹನೀಫ್ ಹಾಜಿ ಸ್ಪಷ್ಟನೆ. ಈ ಬಾರಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ 1300ಕ್ಕೂ ಅಧಿಕ ಮಂದಿ ಹಜ್ ಯಾತ್ರೆ ಕೈಗೊಂಡಿದ್ದಾರೆ. ಆ ಪೈಕಿ 800ಕ್ಕೂ ಅಧಿಕ ಮಂದಿಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿ ನೆರವು ನೀಡಿದೆ. ಹಜ್ ಯಾತ್ರಾರ್ಥಿಗಳಿಗೆ ತಮ್ಮ ಕೊಠಡಿಗಳಲ್ಲಿ ಆಹಾರ ತಯಾರಿಸುವ ಯಾವುದೇ ವ್ಯವಸ್ಥೆ ಇಲ್ಲದ ಕಾರಣ ಕೆಲವು ಉಮ್ರಾ ಟೂರ್ ಸಂಸ್ಥೆಯವರು ಊಟದ ವ್ಯವಸ್ಥೆಯನ್ನ ಮಾಡುವುದಾಗಿ ಹೇಳಿದ್ದರು. ಅದರಂತೆ ಕೆಲವು ಯಾತ್ರಿಕರು ಊಟಕ್ಕಾಗಿ ಆ ಸಂಸ್ಥೆಯವರಿಗೆ ಹಣವನ್ನ ಪಾವತಿಸಿದ್ದರು. ಆಹಾರ ನೀಡುವ ವ್ಯವಸ್ಥೆಯಲ್ಲಿ ಏನಾದರೂ ಹೆಚ್ಚು ಕಡಿಮೆಯಾದಲ್ಲಿ ಆ ಸಂಸ್ಥೆಯವರು ಹಾಗೂ ಹಾಜಿಗಳು ನೇರ ಹೊಣೆಯಾಗಿರುತ್ತಾರೆ ಎಂಬುದನ್ನ ನಾವು ಆರಂಭದಲ್ಲೇ ತಿಳಿಸಿದ್ದೆವು. ಆದರೆ ಯಾತ್ರಿಕರು ನಮ್ಮ ಸೂಚನೆ ಮೀರಿ ಖಾಸಗಿ ವ್ಯಕ್ತಿಗೆ ಹಣ ಪಾವತಿಸಿದ್ದಾರೆ. ಹಾಗೆ ಇದೀಗ ಊಟ ನೀಡದೆ ವಂಚಿಸಿರುವ ಬಗ್ಗೆ ನಮಗೂ ದೂರು ಬಂದಿದೆ. ಈ ಸಂಸ್ಥೆಯೊಂದಿಗೆ ಮುಸ್ಲಿಂ ಸೆಂಟ್ರಲ್ ಕಮಿಟಿಗೆ ಯಾವುದೇ ರೀತಿಯ ಸಂಬಂಧ ಇಲ್ಲ ಎಂದು ಮುಸ್ಲಿಂ ಸೆಂಟ್ರಲ್ ಕಮಿಟಿಯ ಪ್ರಧಾನ ಕಾರ್ಯದರ್ಶಿ ಮೊಹಮ್ಮದ್ ಹನೀಫ್ ಹಾಜಿ ತಿಳಿಸಿದ್ದಾರೆ. ನಮ್ಮ ಕಾರ್ಯಕ್ರಮಗಳನ್ನ ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.